ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತಂತ್ರ ಅಹಿಂದ್ರ ತಂತ್ರವನ್ನ ಅನುಸರಿಸುವತ್ತ ಹೆಜ್ಜೆಯನ್ನ ಇಟ್ಟಿದೆ. ಸಿಎಂ ಸಿದ್ದರಾಮಯ್ಯ ತಂತ್ರವೇ ಈಗ ಕಾಂಗ್ರೆಸ್ನ ರಾಷ್ಟ್ರೀಯ ಅಸ್ತ್ರ ಆಗ್ತಾ ಇದೆ. ರಾಷ್ಟ್ರ ರಾಜಕಾರಣದಲ್ಲೂ ಕಾಂಗ್ರೆಸ್ ಅಹಿಂದ ತಂತ್ರ, ರಾಷ್ಟ್ರ ಮಟ್ಟದಲ್ಲಿ ಹಿಂದುಳಿದ ಮತಗಳನ್ನು ಸೆಳೆಯಲಿಕ್ಕೆ ಕಾಂಗ್ರೆಸ್ ತನ್ನ ಹೆಜ್ಜೆಯನ್ನ ಇಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಿಂದುಳಿದ ಮತಗಳ ಕ್ರೋಢೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಬೆಂಗಳೂರಲ್ಲಿ ಕಾಂಗ್ರೆಸ್ನ ಅತ್ಯಂತ ಮಹತ್ವದ ಸಭೆ ನಡೆಯಲಿದೆ. ಕಾಂಗ್ರೆಸ್ನ ಹಿಂದುಳಿದ ಸಮುದಾಯದ ನಾಯಕರ ರಾಷ್ಟ್ರೀಯ ಸಭೆ, ನ್ಯಾಷನಲ್ ಮೀಟ್. ಇದು ಕಾಂಗ್ರೆಸ್ನ ಹಿಂದುಳಿದ ನಾಯಕರ ನ್ಯಾಷನಲ್ ಮೀಟ್ ನಾಳೆ ನಡೆಯುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಒಳಗೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಒಳಗೊಂಡು ಕಾಂಗ್ರೆಸ್ನ ಹಿಂದುಳಿದ ನಾಯಕರು ಸತತ 2 ದಿನ ಸಭೆಯನ್ನು ನಡೆಸಲಿದ್ದಾರೆ. ನಾಳೆ ಸಂಜೆ 6 ಗಂಟೆಗೆ ಒಂದು ಸಭೆ, ನಾಡಿದ್ದು ಬೆಳಗ್ಗೆ 10 ಗಂಟೆಗೆ ಇನ್ನೊಂದು ಸಭೆ ನಡೆಯಲಿದೆ. ಒಟ್ಟು 2 ಸಭೆ. ಎಐಸಿಸಿ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿ ಅಥವಾ ಕಾಂಗ್ರೆಸ್ನ ಹಿಂದುಳಿದ ಘಟಕಗಳ ನಾಯಕರು ರಾಷ್ಟ್ರ ಮಟ್ಟದಲ್ಲಿ ಅತ್ಯಂತ ಪ್ರಭಾವ ಬೀರಬಹುದಾದಂತಹ ನಾಯಕರ ಸಭೆ ನಾಳೆ ನಡೆಯಲಿದೆ. ಹಿಂದುಳಿದ ಮತಗಳ ಕ್ರೋಢೀಕರಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ರಣತಂತ್ರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವಂತಹ ಎಂಎಲ್ಸಿ ಬಿಕೆ ಹರಿಪ್ರಸಾದ್, ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಒಳಗೊಂಡು 24 ಮಂದಿ ನಾಳೆ ಮತ್ತು ನಾಡಿದ್ದು 2 ದಿನ ನಡೆಯಲಿರುವಂತಹ ಎಐಸಿಸಿಯ ಒಬಿಸಿ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್, ಛತ್ತೀಸ್ಗಢದ ಮಾಜಿ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್, ಪುದುಚೇರಿಯ ಮಾಜಿ ಮುಖ್ಯಮಂತ್ರಿ ವಿ ನಾರಾಯಣಸ್ವಾಮಿ ಕೂಡ ಈ ಕಾರ್ಯಕ್ರಮದಲ್ಲಿ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಒಟ್ಟು 24 ಮಂದಿ ಒಬಿಸಿ ಸಮಿತಿಯಲ್ಲಿರುವಂತವರು. ಇದರ ಜೊತೆಗೆ ಒಟ್ಟು 31 ಮಂದಿಗೆ ವಿಶೇಷ ಆಹ್ವಾನವನ್ನು ಕೊಡಲಾಗಿದೆ. ಅದರಲ್ಲಿ ಕರ್ನಾಟಕದ 7 ಮಂದಿ ಇದ್ದಾರೆ ಎನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಕಾರ್ಮಿಕ ಸಚಿವ, ಮರಾಠ ಸಮುದಾಯಕ್ಕೆ ಸೇರಿದಂತಹ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಈಡಿಗ ಬಿಲ್ಲವ ಸಮುದಾಯಕ್ಕೆ ಸೇರಿದಂತವರು, ಸಣ್ಣ ನೀರಾವರಿ ಸಚಿವ ಬೋಸೆರಾಜು, ಮೀನುಗಾರಿಕಾ ಸಚಿವ ಮಂಕಾಳ ವೈದ್ಯ, ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್, ಕುರುಬ ಸಮುದಾಯಕ್ಕೆ ಸೇರಿದಂತವರು, ಎಐಸಿಸಿ ಕಾರ್ಯದರ್ಶಿ ಸೂರಜ್ ಹೆಗ್ಡೆ, ಎಐಸಿಸಿ ಕಾರ್ಯದರ್ಶಿ ಪಿವಿ ಮೋಹನ್ ಸೇರಿದಂತೆ ಒಟ್ಟು 7 ಮಂದಿಗೆ ವಿಶೇಷ ಆಹ್ವಾನವನ್ನು ಕೊಡಲಾಗಿದೆ. ಕರ್ನಾಟಕದಿಂದ ಒಟ್ಟು 7 ಮಂದಿಗೆ, ಒಟ್ಟು 31 ಮಂದಿ, ಅಂದ್ರೆ 31 + 24 ಅಂದ್ರೆ ಒಟ್ಟು 55 ಮಂದಿ. 31 + 24 ಒಟ್ಟು 55 ಮಂದಿ ನಾಳೆ ಬೆಂಗಳೂರಲ್ಲಿ ನಡೆಯಲಿರುವಂತಹ ಈ ಒಬಿಸಿ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ವೆರಿ ಇಂಪಾರ್ಟೆಂಟ್. ಕಾಂಗ್ರೆಸ್ನ ರಾಷ್ಟ್ರೀಯ ತಂತ್ರ, ಹಿಂದುಳಿದ ಮತಗಳ ಮೇಲೆ ಕಾಂಗ್ರೆಸ್ ಈಗ ತನ್ನ ಗಮನವನ್ನ ಕೇಂದ್ರೀಕರಿಸಿಕೊಳ್ತಾ ಇದೆ. ವೆರಿ ಇಂಪಾರ್ಟೆಂಟ್. ಇದು ರಾಷ್ಟ್ರ ರಾಜಕಾರಣ, ಕರ್ನಾಟಕದ ರಾಜಕೀಯ, ರಾಷ್ಟ್ರ ರಾಜಕಾರಣದ ಹಿನ್ನೆಲೆಯಲ್ಲಿ ಅತ್ಯಂತ ಮಹತ್ವದ್ದು. ನಾಳೆ ಹಿಂದುಳಿದ ವರ್ಗಗಳ ಸಭೆ, ಎಐಸಿಸಿಯ ಸಭೆ ಏನಿದೆ, ಒಬಿಸಿ ಕಮಿಟಿಯ ಸಭೆ ಏನಿದೆ, ಅದರಲ್ಲಿ ಜಾತಿ ಗಣತಿ ವೆರಿ ಇಂಪಾರ್ಟೆಂಟ್, ವೆರಿ ಕೋರ್ ಸಬ್ಜೆಕ್ಟ್ ಕಾಂಗ್ರೆಸ್ಗೆ. ಇದು ವೆರಿ ಕೋರ್ ಸಬ್ಜೆಕ್ಟ್. ಕಾರಣ ಜಾತಿ ಗಣತಿಯನ್ನ ಬಹುಶಃ ರಾಹುಲ್ ಗಾಂಧಿ ಅವರಷ್ಟು ಪ್ರಬಲವಾಗಿ ಪ್ರತಿಪಾದಿಸಿದಂಥವರು ಯಾರೂ ಇಲ್ಲ ರಾಷ್ಟ್ರ ರಾಜಕಾರಣದಲ್ಲಿ. ಸಂಸತ್ತಿನ ಅಧಿವೇಶನದಲ್ಲಿ ನಿರಂತರವಾಗಿ ಜಾತಿ ಗಣತಿಯ ಪರ ವಕಾಲತ್ತನ್ನ ಮಂಡಿಸಿ ಅದರ ಪರವಾಗಿ ನಿಂತಂಥವ್ರು ಯಾರು ಅಂತ ಹೇಳಿದ್ರೆ ಅದು ರಾಹುಲ್ ಗಾಂಧಿ ಅವರು. ಬೇಕು ಜಾತಿ ಗಣತಿ ಆಗಬೇಕು, ಜಾತಿ ಗಣತಿ ಆಗಿ ಒಬಿಸಿ ಸಮುದಾಯಕ್ಕೆ, ಜೊತೆಗೆ ಹಿಂದುಳಿದ ದಲಿತ ಸಮುದಾಯಕ್ಕೆ ಅವರ ಪ್ರಾತಿನಿಧ್ಯ, ಅವರ ಜನಸಂಖ್ಯೆಗೆ ಅನುಗುಣವಾಗಿ ಅವರಿಗೆ ಪ್ರಾತಿನಿಧ್ಯ ಸಿಗಬೇಕು ಅಂತೇಳಿ ವಕಾಲತ್ತನ್ನ ಮಂಡಿಸಿದಂಥವರು ರಾಹುಲ್ ಗಾಂಧಿ. ಸೊ ನಾಳೆಯ ಸಭೆ, ನಾಳೆ ಮತ್ತು ನಾಡಿದ್ದು 2 ದಿನ ನಡೆಯುವಂತಹ ಸಭೆಯಲ್ಲಿ ಈ ಜಾತಿ ಗಣತಿಯ ಬಗ್ಗೆ ಚರ್ಚೆ ಆಗುತ್ತೆ. ರಾಷ್ಟ್ರ ಮಟ್ಟದಲ್ಲಿ ಜಾತಿ ಗಣತಿಗೆ ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ. ಮುಂದಿನ ವರ್ಷದ ಏಪ್ರಿಲ್ನಿಂದ ನಾವು ಜಾತಿ ಗಣತಿಯನ್ನ ಮಾಡ್ತೀವಿ ಅಂತೇಳಿ ಸರ್ಕಾರ ಘೋಷಣೆಯನ್ನ ಮಾಡಿದೆ. ಕರ್ನಾಟಕದಲ್ಲೂ ಕೂಡ ಹಳೆಯ ಜಾತಿ ಗಣತಿ ಅಂದ್ರೆ ಕಾಂತರಾಜು ಸಮಿತಿಯ ವರದಿ ಏನಿತ್ತು ಅದನ್ನ ಹೊರತುಪಡಿಸಿ ಹೊಸದಾಗಿ ಜಾತಿ ಗಣತಿಯನ್ನ ಮಾಡಲಿಕ್ಕೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ. ಬಿಹಾರ ವಿಧಾನಸಭಾ ಚುನಾವಣೆ ಇದೆ ಈ ವರ್ಷದ ಅಕ್ಟೋಬರ್ ನವೆಂಬರ್ನಲ್ಲಿ. ಆ ಹಿನ್ನೆಲೆಯಲ್ಲೂ ಕೂಡ ನಾಳಿನ ಸಭೆ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಕಾರಣ ಬಿಹಾರದಲ್ಲಿ ಆಲ್ರೆಡಿ ಕ್ಯಾಸ್ಟ್ ಸೆನ್ಸಸ್ ಆಗಿ ಜಾತಿ ಗಣತಿಯಾಗಿ ಜಾತಿ ಗಣತಿಯನ್ನ ಅಧಿಕೃತವಾಗಿ ಅಲ್ಲಿ ಜಾರಿಗೆ ತಂದು ಜಾತಿ ಗಣತಿಯ ಆಧಾರದಲ್ಲಿ ಅಲ್ಲಿನ ನಿತೀಶ್ ಕುಮಾರ್ ಅವರ ಸರ್ಕಾರ, ಜೆಡಿಯು ಬಿಜೆಪಿ ಸರ್ಕಾರ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಕೂಡ ಘೋಷಣೆ ಮಾಡಿ ಆಗಿದೆ. ಹೀಗಾಗಿ ಬಿಹಾರದ ದೃಷ್ಟಿಯಲ್ಲೂ ಕೂಡ ವೆರಿ ಇಂಪಾರ್ಟೆಂಟ್ ಮೀಟಿಂಗ್ ನಾಳೆ ಆಗ್ತಾ ಇರುವಂತಹ ಸಭೆ.
ಸಂಸತ್ತಿನ ಅಧಿವೇಶನದಲ್ಲಿ ನಿರಂತರವಾಗಿ ರಾಹುಲ್ ಗಾಂಧಿ ಅವರು ಜಾತಿ ಗಣತಿಯ ಪರವಾಗಿ ವಕಾಲತ್ತನ್ನು ಮಂಡಿಸಿದ್ರು. ಬೇಕು ನಮಗೆ ಜಾತಿ ಗಣತಿ. ಈ ದೇಶದಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಅತಿ ದೊಡ್ಡ ಸಮುದಾಯ ದಲಿತರು, ಹಿಂದುಳಿದ ವರ್ಗದವರು, ಇವರ ಬಗ್ಗೆ ಬೆರಳೆಣಿಕೆಯಷ್ಟು ಜನ ಇರ್ತಕ್ಕಂತಹ ಸಮುದಾಯದ ಅಧಿಕಾರಿಗಳು, ಅತಿ ದೊಡ್ಡ ಸಮುದಾಯದ ಬಗ್ಗೆ, ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ ಈ ಸಮುದಾಯಗಳ ಬಗ್ಗೆ, ದೊಡ್ಡ ಸಮುದಾಯ, ದೊಡ್ಡ ಪೋರ್ಷನ್ ಆಫ್ ಜನಸಂಖ್ಯೆ ಇರತಕ್ಕಂತಹ ಸಮುದಾಯಗಳು, ಈ ಸಮುದಾಯಗಳ ಭವಿಷ್ಯ, ಅವ್ರು ಏನು ಮಾಡಬೇಕು, ಅವರಿಗೆ ಏನು ಅನುದಾನ ಬೇಕು, ಅವರಿಗೆ ಏನು ಯೋಜನೆ ಬೇಕು, ಅವರಿಗೆ ಏನು ಕಾರ್ಯಕ್ರಮ ಬೇಕು ಎನ್ನುವಂಥದ್ದನ್ನ ಬೆರಳೆಣಿಕೆಯ ಜನಸಂಖ್ಯೆ ಇರತಕ್ಕಂತಹ ಸಮುದಾಯದ ಅಧಿಕಾರಿಗಳು ದೇಶದ ಅಧಿಕಾರದ ಸ್ಥಾನದಲ್ಲಿ, ಉನ್ನತ ಹುದ್ದೆಗಳಲ್ಲಿ, IAS ಅಧಿಕಾರಿಗಳು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೂತು ಅವರು ನಿರ್ಧಾರವನ್ನ ಮಾಡ್ತಾ ಇದ್ದಾರೆ. ಅವರು ಮಾಡಬೇಕಾಗಿರುವಂಥದ್ದಲ್ಲ ನಿರ್ಧಾರ, ಬದಲಿಗೆ ಅವರವರ ಸಮುದಾಯದ ಅಧಿಕಾರಿಗಳಿರ್ತಾರೆ, ಅವರು ಅಂದರೆ ರೆಪ್ರೆಸೆಂಟೇಷನ್ ಆಗಬೇಕು ಸರ್ಕಾರಿ ನೌಕರಿಯಲ್ಲಿ ಅಂತ. ಅತ್ಯಂತ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಿರುವಂಥ ಆಯಕಟ್ಟಿನ ಜಾಗದಲ್ಲಿ ಹಿಂದುಳಿದ, ದಲಿತ ಸಮುದಾಯದ ಅಧಿಕಾರಿಗಳು ಇಲ್ಲದೆ ಅವರನ್ನು ಹೊರತುಪಡಿಸಿ ಮೇಲ್ವರ್ಗಕ್ಕೆ ಸೇರಿದಂತಹ ಸಮುದಾಯದ ಅಧಿಕಾರಿಗಳು ಕೂತು ಹಿಂದುಳಿದ ಸಮುದಾಯದವರಿಗೆ ಏನು ಬೇಕು, ದಲಿತ ಸಮುದಾಯದವರಿಗೆ ಏನು ಬೇಕು ಅಂತೇಳಿ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ. ಇದು ಸರಿಯಲ್ಲ ಅಂಥೇಳಿ ಲೋಕಸಭೆಯಲ್ಲಿ ವಾದವನ್ನು ಮಾಡಿದ್ರು ರಾಹುಲ್ ಗಾಂಧಿ ಅವರು. ಜೊತೆಗೆ ಜಾತಿ ಗಣತಿ ಆಗಬೇಕು. 2024 ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ವೆರಿ ಇಂಪಾರ್ಟೆಂಟ್ ಘೋಷಣೆ ಅದು. ಫಾರ್ ಎಕ್ಸಾಂಪಲ್, ತೆಲಂಗಾಣದಲ್ಲಿ ಆಲ್ರೆಡಿ ಜಾತಿ ಗಣತಿ ನಡೆಸಿ ಅದನ್ನು ಜಾರಿ ತಂದಾಗಿದೆ, ಬಟ್ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ. ಈಗ ಹಳೆ ಜಾತಿ ಗಣತಿಯಲ್ಲಿ ಏನೋ ತಪ್ಪಿದೆ ಅಂಥೇಳಿ ಒಕ್ಕಲಿಗರು ಮತ್ತು ಲಿಂಗಾಯತರು ಎತ್ತಿದಂಥ ಆಕ್ಷೇಪಕ್ಕೆ ಮಣಿದು ಹಳೆ ಜಾತಿ ಗಣತಿ ವರದಿ ಬೇಡ ಅಂತೇಳಿ ತೀರ್ಮಾನಕ್ಕೆ ಬಂದಾಗಿದೆ. ಹೊಸ ಜಾತಿ ಗಣತಿ ಮಾಡಬೇಕು ಕರ್ನಾಟಕದಲ್ಲಿ. ಸವಾಲು, ಯಾವಾಗ ಮಾಡ್ತಾರೆ, ಟೈಮ್ ಯಾವಾಗ ಸಿಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಇದರ ನಡುವೆ ನಾಳೆ ಮೀಟಿಂಗ್ ನಡೀತಾ ಇರುವಂಥದ್ದು, ನಾಳೆ ಮತ್ತು ನಾಡಿದ್ದು ವೆರಿ ಇಂಪಾರ್ಟೆಂಟ್. ಕಾರಣ, ಕೆಲ ದಿನಗಳ ಹಿಂದೆ ಅಷ್ಟೇ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೋದು, ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯನವರನ್ನು ಕರ್ಕೊಂಡು ಹೋಗ್ಬೋದು ಕಾಂಗ್ರೆಸ್ನವರು. OBC ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯನವರನ್ನೇ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಗಿದೆ. ಸೊ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ, ಕರ್ನಾಟಕ ರಾಜಕಾರಣವನ್ನು ಬಿಟ್ಟು ಅಂಥೇಳಿ ಗುಲ್ಲೆಬ್ಬಿಸಲಾಗಿತ್ತು. ಆ ಗುಲ್ಲುಗಳು, ಆ ಪೊಳ್ಳುಗಳೆಲ್ಲವೂ ಕೂಡ ಟುಸ್ಸಾಗ್ತಾ ಇದೆ ಈಗ. ಕಾರಣ, ನಾಳೆ ಸಿದ್ದರಾಮಯ್ಯನವರೇ ಇದರ ನೇತೃತ್ವವನ್ನು ವಹಿಸಿ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಮೀಟಿಂಗ್ ಆಗುತ್ತೆ, ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಮಾಡಿಸ್ತಾ ಇದ್ದೀನಿ ಅಂಥೇಳಿ. ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾ ಇಲ್ಲ ಅಂಥೇಳಿ. ಬಟ್ ಈ ಮೀಟಿಂಗ್ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್. ನಾಳೆ ಮತ್ತು ನಾಡಿದ್ದು 2 ದಿನದ ಸಭೆಯಲ್ಲಿ ಏನು ನಿರ್ಧಾರಗಳನ್ನು, ವಿಶೇಷವಾಗಿ ಕರ್ನಾಟಕದಲ್ಲಿ ನಡೆಯಬೇಕಾಗಿರುವಂತಹ ಹೊಸ ಜಾತಿ ಗಣತಿಗೆ ಸಂಬಂಧಪಟ್ಟ ಹಾಗೆ ಏನು ನಿರ್ಧಾರವನ್ನು ತೆಗೆದುಕೊಳ್ತಾರೆ.